ಹಾಯ್ ನಮಸ್ತೆ, ಇದು ಬುಧವಾರದ ವ್ಲಾಗು. ಇವತ್ತಿನ ದಿನ ತುಂಬಾ ಚೆನ್ನಾಗಿ ಬಿಸಿಲಿತ್ತು. ಹಾಗಾಗಿ ಮೆಣಸಿನ್ಕಾಯಿಗಳೆಲ್ಲ ಮೆತ್ಕಾಗ್ಬಿಟ್ಟಿದ್ದು ಅಂತ ಇದನ್ನು ಸ್ವಲ್ಪ ಬಿಸಿಲಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ. ಮೆತ್ಕಾಗ್ಬಿಟ್ರೆ ಒಳಗಡೆ ಸ್ವಲ್ಪ ಬೂಸ್ಟ್ ಬಂದಂಗೆ ಆಗುತ್ತೆ. ಹಾಗಾಗಿ ಬಿಸಿಲಿಗೆ ಹಾಕಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಎಷ್ಟು ದಿನ ಆದರೂ ಕೆಡಲ್ಲ ಮೆಣಸಿನ್ಕಾಯಿಗಳು. ಇವತ್ತಿನ ಟಿಫನ್ಗೆ ನಾನು ಇಡ್ಲಿ ಮತ್ತು ಹೆಸರುಬೇಳೆ ದಾಲ್ ಮಾಡ್ತಾಯಿದ್ದೀನಿ. ಹಾಗಾಗಿ ಹೆಸರುಬೇಳೆನ ಸ್ವಲ್ಪ ಫಸ್ಟು ತೊಳ್ಕೊಂಡಿದ್ದೀನಿ, 1 ಕಪ್ಪಷ್ಟು. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಒಂದು 3 ವಿಷಲ್ ಕೂಗಿಸ್ಕೊತೀನಿ. ಅದಾದಮೇಲೆ ಈರುಳ್ಳಿ, ಟೊಮೆಟೊ ಇದೆಲ್ಲ ಹಚ್ಚಿಟ್ಕೊಂಡ್ಬಿಡ್ತಾಯಿದ್ದೀನಿ ಒಗ್ಗರಣೆಗೆ ಅಂತ. ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸವರಿ ಇದನ್ನು ಗ್ರೀಸ್ ಮಾಡಿಕೊಂಡು ಇದಕ್ಕೆ ಇಡ್ಲಿ ಹಿಟ್ಟನ್ನು ಹಾಕಿ ಇಟ್ಕೊತಾ ಇದ್ದೀನಿ. ಇಡ್ಲಿನೂ ರೆಡಿ ಆಗಿಬಿಡುತ್ತೆ. ನೀರು ಕುದಿಯುವಾಗ ಇಡ್ಲಿ ಪ್ಲೇಟ್ಗಳನ್ನ ಇಟ್ಟರೆ ಇಡ್ಲಿಗಳು ತುಂಬ ಚೆನ್ನಾಗಿ ಬರುತ್ತೆ. ಇದನ್ನೊಂದು 15 ನಿಮಿಷ ನಾವು ಬೇಯಿಸ್ಕೊಂಡ್ರೆ ಇಡ್ಲಿ ಪರ್ಫೆಕ್ಟಾಗಿ ರೆಡಿ ಆಗಿಬಿಡುತ್ತೆ. ಅದಾದಮೇಲೆ ನೋಡಿ ಬೆಂದಿದೆ, ಇದು ಹೆಸರುಬೇಳೆದು. ಅದನ್ನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ ಮತ್ತು ಕರಿಬೇವು, ಹಸಿರುಮೆಣ್ಸಿನ್ಕಾಯಿ, ಸ್ವಲ್ಪ ಈರುಳ್ಳಿ ಮತ್ತು ಟೊಮೆಟೊ ಇದನ್ನೆಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಡ್ಲಿ ಜೊತೆಗಂತೂ ಇದು ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು. ಬೇಗನೆ ಆಗುತ್ತೆ ಮತ್ತು ಮಧ್ಯಾಹ್ನ ರೈಸ್ಗೂ ಕೂಡ ಆಗುತ್ತೆ ಜಾಸ್ತಿ ಮಾಡಿ ಇಟ್ಕೊಂಡ್ಬಿಟ್ರೆ ಅಂತ ನಾನು ಇದನ್ನೇ ಮಾಡ್ಕೊತಾ ಇದ್ದೀನಿ. ಇವಾಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ಕೊಂಡ್ರೆ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಟೊಮೆಟೊ. ಹಾಗಾಗಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪುಡಿ ಮತ್ತು 1 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ಳೋಣ. ಇದನ್ನು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇದನ್ನು ಸ್ವಲ್ಪ ಈ ಥರ ಫ್ರೈ ಮಾಡಿಕೊಂಡು, ಫ್ರೈ ಆದಮೇಲೆ ಬೇಯಿಸಿಟ್ಕೊಂಡಿರುವಂತಹ ದಾಲ್ನ ನಾವು ಇದ್ರೊಳಗಡೆ ಹಾಕೋಣ. ಎಷ್ಟು ಗಟ್ಟಿ ಬೇಕು ನೋಡಿಕೊಂಡು ನಾವು ನೀರು ಹಾಕ್ಕೋಬೇಕಾಗುತ್ತೆ. ತುಂಬ ತೆಳ್ಳಗೂ ಮಾಡ್ಕೋಬಾರ್ದು, ತುಂಬ ಗಟ್ಟಿಗೂ ಮಾಡ್ಕೋಬಾರ್ದು. ಇಡ್ಲಿಗೆ ಡಿಪ್ ಮಾಡಿಕೊಂಡು ತಿನ್ನೋ ಥರ ಇರಬೇಕು ಇಡ್ಲಿ. ಹಾಗಾಗಿ ಸ್ವಲ್ಪ ನೀರು ಹಾಕೊಂಡಿದ್ದೀನಿ. ಇವಾಗ ಇಡ್ಲಿನೂ ಸಹ ರೆಡಿ ಆಗಿಬಿಟ್ಟಿದೆ. ತಂಗ್ಳನ್ನ ಇರುತ್ತಲ್ಲ, ಆ ಅನ್ನ ಹಾಕಿದ್ರೆ ಇಡ್ಲಿ ಮಾತ್ರ ತುಂಬಾ ಸಾಫ್ಟಾಗಿ ಬರುತ್ತೆ. ಬರೀ ಅಕ್ಕಿ ಮತ್ತು ಉದ್ದಿನಬೇಳೆ, ಅನ್ನ ಮತ್ತು ಸ್ವಲ್ಪ ಮೆಂತ್ಯ, ನಾನು ಇಷ್ಟೇ ಹಾಕಿರೋದು. ತುಂಬ ಚೆನ್ನಾಗಿ ಇಡ್ಲಿ ಸಾಫ್ಟಾಗಿ ಬರುತ್ತೆ. ಇದೊಂದು 5 ನಿಮಿಷ ಕುದ್ಮೇಲೆ ಈ ದಾಲ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇದು ರೆಡಿ ಆಗಿಬಿಡುತ್ತೆ ದಾಲ್, ಹೆಸರುಬೇಳೆ ದಾಲು. ಇಡ್ಲಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಚಟ್ನಿ ಮಾಡ್ಕೊಂಡ್ರೂ ಸಹ ಸಖತ್ತಾಗಿರುತ್ತೆ. ನಾನು ಚಟ್ನಿನೂ ಮಾಡಲಿಲ್ಲ ಇವತ್ತು, ಏಕೆಂದರೆ ದಿನ ಚಟ್ನಿ ತಿಂದು ಬೇಜಾರಾಗಿತ್ತು. ಹಾಗಾಗಿ ಇವತ್ತು ಹೆಸರುಬೇಳೆ ಸಾಂಬಾರನ್ನೇ ಮಾಡಿಕೊಂಡೆ. ಅದಾದಮೇಲೆ ನಾನು ಇಲ್ಲಿ ಮಾರ್ಕೆಟಿಗೆ ಬಂದೆ, ಸ್ಟಾರ್ ಮಾರ್ಕೆಟ್ಗೆ. ಇಲ್ಲಿ ಬಂದು ಸ್ವಲ್ಪ ಮನೆಗೆ ಐಟಮ್ಸ್ ಬೇಕಾಗಿತ್ತು. ಹಾಗಾಗಿ ಒಂದು ಸ್ವಲ್ಪ ಬಾಕ್ಸು ಕೂಡ ಬೇಕಾಗಿತ್ತು ಮಕ್ಕಳಿಗೆ ಸ್ಕೂಲ್ಗೆ ಅಂತ. ಅದನ್ನು ತೊಗೊಂಡೋಗಿದ್ದೆ. ಅಲ್ಲಿಂದ ಬಂದು ಕಾಫಿ ಮಾಡ್ಕೊಂಡು ಕುಡ್ದಾದ್ಮೇಲೆ ಮಧ್ಯಾಹ್ನಕ್ಕೆ ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ಸಾಂಬಾರು ಮಾಡೋಣ ಅಂತ ಮೂಲಂಗಿ ಸಾರು ಮಾಡ್ತಾಯಿದ್ದೀನಿ. ಅದಕ್ಕೆ ಮೂಲಂಗಿ, ಬೇಳೆ ಮತ್ತು ಟೊಮೆಟೊ, ಈರುಳ್ಳಿ, ಸ್ವಲ್ಪ ಖಾರದ ಪುಡಿ, ಉಪ್ಪು ಮತ್ತು ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಂಡು ಒಂದು 3 ವಿಷಲ್ ಕೂಗಿಸ್ಕೊಂಡ್ಬಿಡ್ತೀನಿ. ಇದನ್ನು ಕೂಗಿಸ್ಕೊಂಬಿಟ್ಟು ಇವತ್ತು ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ ಸಾಂಬಾರನ್ನ. ಮಸಾಲೆ ಎಲ್ಲ ಇದೆಲ್ಲ ರುಬ್ಬೋದು, ಉರಿಯೋದು ಏನೂ ಇಲ್ಲ, ಯಾಕೆಂದರೆ ಟೈಮ್ ಇಲ್ಲ. ಹಾಗಾಗಿ ಅದು ಬೆಂದ ಮೇಲೆ 3 ವಿಷಲ್ ಕೂಗಿದ್ಮೇಲೆ ಇದಕ್ಕೆ ಎಣ್ಣೆ, ಸಾಸಿವೆ, ಕರಿಬೇವು ಮತ್ತು ಮೆಣಸಿನ್ಕಾಯಿ, ಒಂದು 4ರಿಂದ 5 ಪಪ್ಪು ಬೆಳ್ಳುಳ್ಳಿನ ಒಗ್ಗರಣೆಗೆ ಹಾಕಿದ್ರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ. ಸಿಂಪಲ್ಲಾಗಿ ಇರುತ್ತೆ ಇದು. ಹಾಗಾಗಿ 1 ಟೈಮ್ಗೆ 2 ಟೈಮ್ಗಲ್ವಾ, ಇದೇ ಥರನೇ ಮಾಡ್ಕೊಂಬಿಟ್ಟೆ. ಸಾಂಬಾರನ್ನ ಯಾವಾಗ ಮಾಡಿದ್ರೂ 2 ಟೈಮ್ಸ್ ಮಾಡ್ಕೊಂಬಿಡ್ತೀನಿ. ಮಧ್ಯಾಹ್ನನೇ ಮಾಡ್ತೀನಿ, ಅದು ರಾತ್ರಿಗೂ ಆಗುತ್ತಲ್ಲ. ಮತ್ತು ಶಾಪಿಂದ ಬಂದು ಏನೂ ಮಾಡೋಕ್ಕಾಗಲ್ಲ ಅಂತ ಮಧ್ಯಾಹ್ನನೇ ಸಾಂಬಾರು ಮಾಡಿ ಇಟ್ಬಿಡ್ತೀನಿ. ಟೈಮ್ ಇತ್ತು ಅಂದರೆ ಬೆಳಿಗ್ಗೆನೇ ಸಾಂಬಾರು ಮಾಡಿಬಿಡ್ತೀನಿ. ಅದಾದಮೇಲೆ ಮಕ್ಳಿಗೂ ಸಹ ಬಂದ ತಕ್ಷಣ ತಿಂತಾರೆ, ಏನಾದರೂ ಕೇಳ್ತಾರೆ ಅಂತ ಫ್ರೂಟ್ಸ್ನ ಕಟ್ ಮಾಡಿ ಇಡ್ತಾಯಿದ್ದೆ. ಹಾಗೆ ಮ್ಯಾಂಗೋ ಮತ್ತು ಆ್ಯಪಲ್ ಇತ್ತು. ಮನೆ ಕೆಲಸಗಳೆಲ್ಲ ಮುಗಿಸಾದ್ಮೇಲೆ ನಾನು ಶಾಪ್ಗೆ ಹೋಗ್ತೀನಿ. ಇವತ್ತಿನ ವ್ಲಾಗು ಇದಾಗಿತ್ತು.